ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ವೀಕ್ಷಕರೇ, ದೇಶದಲ್ಲಿ 5 ರಾಜ್ಯಗಳ ಚುನಾವಣೆ ಫಲಿತಾಂಶ ಇದೆ. ಇವತ್ತು ರಾಜ್ಯದಲ್ಲಿ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಆಯಿತು. ಅದರದ್ದು ಇವತ್ತು ಫಲಿತಾಂಶ ಇದೆ. ಮೊದಲಿಗೆ ಬಾಗಲಕೋಟೆ ನೋಡೋದಾದರೆ, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಮುನ್ನಡೆ ಕಾಣಿಸ್ತಾ ಇದೆ. ಅವರು 32,300ಕ್ಕೂ ಹೆಚ್ಚು ಮತಗಳಿಂದ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಬಿ ಜೆ ಪಿಯಿಂದ ವೀರಣಿ ಚಾರಂತಿಮಠ್ ಅವರು ಬಹಳ ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಭಾರೀ ಕುತೂಹಲ ಮೂಡಿಸಿದೆ ಕರ್ನಾಟಕದ ಬೈ ಎಲೆಕ್ಷನ್ಗಳು 2. ಬಾಗಲಕೋಟೆಯ ಬೈ ಎಲೆಕ್ಷನ್ ಅಂತೂ ಇನ್ನೂ ಕುತೂಹಲ ಮೂಡಿಸಿದೆ. ಯಾಕಂತ ಹೇಳ್ತಾ ಹೋದರೆ, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್ ಸಿಗಬೇಕು ಅಂತ ಹೇಳಿದ್ರೆ ಭಾಳ ವಿರೋಧ ಇತ್ತು. ಅವರ ಕುಟುಂಬದಲ್ಲಿಯೇ ಇತ್ತು. ಅವರ ಅಕ್ಕ ಅಥವಾ ತಂಗಿ ಎದುರೇ ವಿವಾದಗಳಿತ್ತು ಅವರ ಕುಟುಂಬದಲ್ಲಿ. ಇಂಥ ವಿರೋಧಗಳ ನಡುವೆ ಕೂಡ ಇವಾಗ ಉಮೇಶ್ ಮೇಟಿ ಅವರು ಭಾರಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. BJPಯ ಅಭ್ಯರ್ಥಿ ವೀರಣ್ಣ ಚಾರಂತಿಮಠ್ ಅವರನ್ನ ಹಿಂದಿಕ್ಕಿ ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ನೋಡಬೇಕು ಯಾವ ಅಭ್ಯರ್ಥಿ ಗೆಲ್ತಾರೆ ಬಾಗಲಕೋಟೆಯಲ್ಲಿ. ಬಾಗಲಕೋಟೆಯ ಒಂದು ಚುಕ್ಕಾಣಿಯನ್ನು ಯಾರು ಹಿಡಿತಾರೆ ಅನ್ನೋದನ್ನು ಕಾದು ನೋಡಬೇಕು. ಸದ್ಯದಲ್ಲಿ ವೀರಣ್ಣ ಚಾರಂತಿಮಠ್ ಅವರನ್ನ ಹಿಂದೆ ಇಕ್ಕಿ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಇದಕ್ಕೆ ಅಥವಾ ಅನುಕಂಪದ ಆಧಾರನೋ ಅಥವಾ ಮತ್ತೊಂದು ಏನಂತ ಹೇಳಬೇಕು ಗೊತ್ತಿಲ್ಲ. ಆದರೆ ಭಾರಿ ವಿವಾದ ಇತ್ತು ಈ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಸಿಗಬೇಕು ಅಂತ ಹೇಳಿದ್ರೆ. ಅಂದರೆ ಈಗ ಬೇರೆ ಕ್ಷೇತ್ರಗಳನ್ನು ತಗೊಳ್ತಾ ಹೋದರೆ ಬೇರೆ ಬೇರೆ ಅಭ್ಯರ್ಥಿಗಳದ್ದು ವಿರೋಧಗಳಿದ್ದರೆ, ಈ ಬಾಗಲಕೋಟೆಯಲ್ಲಿ ಅವರ ಕುಟುಂಬದವರದ್ದೇ ಇತ್ತು ಅನ್ನೋದು ಬಹಳ ವಿಚಿತ್ರ ಒಂದು ಸಂಗತಿ. ಯಾಕಂತ ಹೇಳಿದ್ರೆ, ಅವ್ರ ಕುಟುಂಬದಲ್ಲೇ ನಾನು ಕೂಡ ಅಭ್ಯರ್ಥಿ ಇದ್ದೀನಿ, ನನಗೂ ಕೂಡ ಟಿಕೆಟ್ ಕೊಡಿ, ಇಲ್ಲಾಂದರೆ ನನ್ನ ಬಂಡಾಯ ಹೇಳ್ತೀನಿ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬಂದಿದ್ವು. ಈ ಎಲ್ಲದರ ನಡುವೆ ಇವಾಗ ಅದನ್ನು ಎಲ್ಲ ವಿರೋಧಗಳನ್ನು ಒಂದು ಬದಿಗಿಕ್ಕಿ ಇವಾಗ ಉಮೇಶ್ ಮೇಟಿ ಅವರು ಮುಂದೆ ಹೋಗ್ತಾ ಇದ್ದಾರೆ, ಮುಂದೆ ನುಗ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಅವರು ಬಾಗಲಕೋಟೆಯ ಚುಕ್ಕಾಣಿಯನ್ನು ಹಿಡಿತಾರಾ ಅಥವಾ ಮತ್ತೆ ಏನಾದರೂ ಹೇಳಕ್ಕೆ ಬರೋದಿಲ್ಲ. ಎಲೆಕ್ಷನ್ನು ಅಥವಾ ವೋಟಿಂಗ್ ಯಾವ ಥರ ಹಿಂದೆ ಮುಂದೆ ಆಗುತ್ತೆ ಅಂತ. ಫೈನಲ್ ಸ್ಟೇಜ್ಗೆ ಒಂದು ಕೊನೆ ಹಂತಕ್ಕೆ ಬರೋವರೆಗೂ ಯಾರು ಗೆಲ್ತಾರೆ ಅನ್ನೋದು ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಇವಾಗ ಸದ್ಯಕ್ಕೆ ವೀರಣ್ಣ ಚಾರಂತಿಮಠ್ ಅವರು ಹಿಂದೆ ಇದ್ದಾರೆ. ಉಮೇಶ್ ಮೇಟಿ ಅವರು ಮುಂದೆ ನುಗ್ತಾ ಇದ್ದಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.